ಪ್ರಿಯರೇ, ನಮಗೆ ಕೊಡಲ್ಪಟ್ಟಂತ ದೇವರ ವಾಕ್ಯದ ಆಧಾರವು ಹಳೆ ಒಡಂಬಡಿಕೆ ಭಾಗದಲ್ಲಿ ಯೆಹೆಜ್ಕೇಲನು ಬರೆದ ಪ್ರವಾದನೆ ಗ್ರಂಥ ಅದರ 9ನೇ ಅಧ್ಯಾಯ ಈ ದಿನದಲ್ಲಿ ಧ್ಯಾನ ಮಾಡುವಂತವರಾಗಿದ್ದೇವೆ. ಯೆಹೆಜ್ಕೇಲನು ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ ವಚನ 1ರಿಂದ 11 ವಚನದಲ್ಲಿ ನಾವು ಧ್ಯಾನ ಮಾಡುವಂತವರಾಗಿದ್ದೇವೆ. ಪ್ರಿಯರೇ, ಈ ಒಂದು ಅಧ್ಯಾಯದಲ್ಲಿ ಇದರ ಒಂದು ಮುಖ್ಯವಾದಂತ ಉದ್ದೇಶವೇನೆಂದರೆ ದೇವರ ನ್ಯಾಯ ತೀರ್ಪಿನ ಕುರಿತು ನಾವು ನೋಡುವಂತವರಾಗಿದ್ದೇವೆ. ನಾವು ಕಳೆದ ವಾರದಲ್ಲಿ ಧ್ಯಾನಿಸ್ತಾ ಬಂದ ಹಾಗೆ ದೇವರ ನ್ಯಾಯ ತೀರ್ಪು, ಈ ದೇವರ ನ್ಯಾಯ ತೀರ್ಪು ಈ ಒಂದು ಜನಾಂಗದವರಂದ್ರೆ ಇಸ್ರಾಯೇಲರು, ಯಹೂದ್ಯರು ಅಲ್ಲಿ ವಾಸವಾಗಿರುವಂತ ಒಂದು ಪಟ್ಟಣವಾಗಿದೆ. ಆ ಪಟ್ಟಣದಲ್ಲಿ ನಾವು ನೋಡುವಾಗ ಅವರು ದೇವರನ್ನು ಬಿಟ್ಟು ದೂರ ಹೋದಾಗ ಈ ರೀತಿಯಾದಂತ ತೀರ್ಪುಗಳು ಅಲ್ಲಿ ಪ್ರವಾದಿಗಳಿಗೆ ಮೊದಲನೇದಾಗಿ ದೇವರು ತಿಳಿಸ್ತಾ ಇದ್ದನು. ನಂತರ ಅದು ನೆರವೇರುವಂತದ್ದನ್ನು ನಾವು ಕಾಣುವಂತವರಾಗಿದ್ದೇವೆ. ಈಗ ಇಲ್ಲಿ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಆಮೇಲೆ ಆತನು ಪಟ್ಟಣವನ್ನು ದಂಡಿಸತಕ್ಕವರೇ, ನೀವೆಲ್ಲರೂ ನಿಮ್ಮ ಹತ್ಯದ ಆಯುಧಗಳನ್ನು ಹಿಡಿದವರಾಗಿ ಸಮೀಪಿಸಿರಿ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದ ಮಾತು ನನ್ನ ಕಿವಿಗೆ ಬಿತ್ತು ಎಂಬುದಾಗಿ. ಇಲ್ಲಿ ದೇವರು ಹೇಳಿದ್ದನ್ನು ದೀರ್ಘದರ್ಶಿಯಾಗಿರುವಂತ ದೊಡ್ಡ ಪ್ರವಾದಿ ಯೆಹೆಜ್ಕೇಲನು ಈ ಮಾತನ್ನು ಹೇಳುವಂತವನಾಗಿದ್ದಾನೆ. ಅಂದ್ರೆ ಈಗ ನಿಮ್ಮ ವಿರೋಧವಾಗಿ ನಿಮ್ಮ ಮೇಲೆ ಬರುವಂತ ತೀರ್ಪು ಬಂದಿದೆ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈ ಒಂದು ತೀರ್ಪು ಬಹಳ ಭಯಂಕರವಾಗಿರುವಂತ ತೀರ್ಪಾಗಿದೆ. ನಾವು ಈ ತೀರ್ಪಿನ ವಿಷಯದಲ್ಲಿ ಕುರಿತು ನಾವು ನೋಡುವಾಗ, ದೇವರಿಂದ ದೂರ ಆದಾಗ, ಜನರು ದೇವರಿಂದ ದೂರ ಆದಾಗ, ಅಥವಾ ದೇವರು ಸಹಿಸದಂತ ಪಾಪ ಕೃತ್ಯಗಳನ್ನು ಮಾಡಿದಾಗ, ಅಥವಾ ವಿಗ್ರಹ ಆರಾಧನೆಯನ್ನು ಮಾಡುವಾಗ ಈ ಒಂದು ಜನರ ಸ್ವಭಾವವು ಯಾವ ರೀತಿ ಇತ್ತಂದ್ರ, ಇವರು ಗುಣಗುಟ್ಟುವಂತ ಒಂದು ಸ್ವಭಾವ, ಮತ್ತೆ ದೇವರಿಗೆ ವಿರುದ್ಧವಾಗಿ ಮಾಡುವಂತ ಪಾಪವೇನಂದ್ರೆ ಇವರು ಭಯಂಕರವಾದಂತ ವಿಗ್ರಹ ಆರಾಧನೆಯನ್ನು ಮಾಡುತ್ತಾ ಇರ್ತಾ ಇದ್ರು ಪ್ರಿಯರೇ. ಈಗ ಮಾಡುವಾಗ ಈ ರೀತಿಯಾದಂತ ತೀರ್ಪು ಬರ್ತಾ ಇದ್ರು. ಅಲ್ಲಿ ಬಾಬಿಲೋನಿನ ಒಂದು ದೇಶದವರು ಅವರಿಗೆ ಎದುರಾಗಿ ಬಂದು ಅಲ್ಲಿ ಇರುವಂತ ಎಲ್ಲಾ ಒಂದು ಸೇವೆಯನ್ನು ಮಾಡುವಂತ ಸಭೆ ಹಿರಿಯರು ಅವರು ಕೂಡ ಹತರಾಗಿ ಹೋಗುವುದನ್ನು ನಾವು ಇದರಲ್ಲಿ ನೋಡುತ್ತೇವೆ. ಇಲ್ಲಿ ಪ್ರಾಮುಖ್ಯವಾಗಿ ನೋಡುವಾಗ ದೇವರ ತೀರ್ಪು ಪ್ರಥಮವಾಗಿ ದೇವರ ಸ್ಥಳದಿಂದಲೇ ಅದು ಹೊರಡುವುದು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ದೇವರ ಒಂದು ಸ್ಥಳದಲ್ಲಿ, ಇದಕ್ಕೆ 1 ಪೇತ್ರನ ಪುಸ್ತಕದಲ್ಲಿ ಅದರ 4ನೇ ಅಧ್ಯಾಯ 17ನೇ ವಚನವನ್ನು ನಾವು ತೆಗೆದು ನೋಡೋಣ ಪ್ರಿಯರೇ. ಪೇತ್ರನ ಪುಸ್ತಕ ಅದರ 4ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ನೋಡುವಾಗ, ನ್ಯಾಯ ವಿಚಾರಣೆಯ ಸಮಯ ಬಂದಿದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇಲ್ಲಿ ಎಲ್ಲಿ ಪಾಪವು ಪ್ರವೇಶಿಸುತ್ತದೋ ಅಲ್ಲಿ ನ್ಯಾಯ ತೀರ್ಪು ಅಲ್ಲಿಂದಲೇ ಪ್ರಾರಂಭವಾಗುವುದು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ದೇವರ ನ್ಯಾಯ ತೀರ್ಪು ಬಂದಾಗ ಮೊದಲನೇದಾಗಿ ನಾವು ನೋಡುವಾಗ, ಆ ಒಂದು ದೇವಾಲಯದಲ್ಲಿ ದೇವರ ಆತ್ಮನ ಚಲಿಸುವಿಕೆಯನ್ನು ನಾವು ನೋಡುತ್ತೇವೆ. ಅಲ್ಲಿ ಯಾವಾಗಲೂ ದೇವರ ಆತ್ಮ ಇರ್ತಾ ಇತ್ತು ಪ್ರಿಯರೇ. ಆ ದೇವರ ಆತ್ಮ ಇದ್ದಾಗ ಅಲ್ಲಿ ಎಲ್ಲಾ ಕಾರ್ಯಗಳು ಕೂಡ ಸಫಲವಾಗ್ತಾ ಇದ್ವು. ಈಗ ಏನಾಗಿತ್ತಂದ್ರೆ, ಈ ತೀರ್ಪು ಬಂದ ಮೇಲೆ ಅವರಿಗೆ ವಿರುದ್ಧವಾಗಿ ಹೋರಾಡುವಂತ ಒಂದು ಎದುರಾಳಿಗಳು ಬಂದಾಗ ಏನ್ ಮಾಡಿತ್ತಂದ್ರ, ಈ 9ನೇ ಅಧ್ಯಾಯದ ಮುಂದಿನ ವಚನಗಳಲ್ಲಿ ದೇವರ ಆತ್ಮ ಹೊರಟು ಹೋಯಿತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಎಲ್ಲಿ ಪಾಪವಿರುತ್ತದೋ ಅಲ್ಲಿ ದೇವರ ಆತ್ಮ ಇರುವುದಿಲ್ಲ. ಈಗ ಉದಾಹರಣೆಯಾಗಿ ನಾವು ನೋಡ್ಬೋದು, ಸೌಲನ ಜೀವಿತದಲ್ಲಿ ಒಬ್ಬ ಇಸ್ರಾಯೇಲರ ನಾಯಕನಾಗಿ ಇರುವಂತ ಒಂದು ದೊಡ್ಡ ಸ್ಥಾನಮಾನದಲ್ಲಿರುವಂತ ವ್ಯಕ್ತಿಯಲ್ಲಿ ಏನಿತ್ತಂದ್ರೆ ದೇವರ ಆತ್ಮವು ಇತ್ತು ಪ್ರಿಯರೇ. ಆ ದೇವರ ಆತ್ಮ ಇರುವುದರಿಂದಲೇ ಆತನ ಯುದ್ಧದಲ್ಲಿ ಎಲ್ಲವನ್ನು ಗೆದ್ದು ಆ ಒಂದು ಜನರಿಗೆ ಸಂರಕ್ಷಣೆಯನ್ನು ಕೊಡುವುದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಒಂದು ಸಮಯ ಬರ್ತದೆ, ಆ ಸಮಯ ಬಂದಾಗ ಅಲ್ಲಿ ಆತನ ಪಾಪಕ್ಕೆ ಒಂದು ಪ್ರೇರೇಪಣೆಯಾದಾಗ ಆ ದೇವರ ಆತ್ಮ ಹೊರಟು ಹೋಯಿತು ಪ್ರಿಯರೇ.
ದೇವರ ಆತ್ಮ ಹೊರಟು ಹೋದಾಗ ಅಲ್ಲಿ ಏನಾಯ್ತು, ಅಶುದ್ಧ ಆತ್ಮಗಳು ಪ್ರವೇಶವಾದದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಮೊದಲನೇದಾಗಿ ದೇವರ ಆತ್ಮ ಹೊರಟು ಹೋದಾಗ ನಾವು ಈ ರೀತಿ ಒಂದು ಮನಸ್ಸು ಕಳವಳವನ್ನು ನಾವು ಅನುಭವಿಸುವಂತವರಾಗಿರುತ್ತೇವೆ. ಎರಡನೇದಾಗಿ ದೇವರ ಪ್ರಸನ್ನತೆ ಕೂಡ ಇರುವುದಿಲ್ಲ. ಅಲ್ಲಿ ಎಲ್ಲಿ ಪಾಪವು ಇರ್ತದೆ, ಎಲ್ಲಿ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳು ಇರ್ತಾ ಇದಾವೋ ಅಲ್ಲಿ ದೇವರ ಪ್ರಸನ್ನತೆ ಇರುವುದಿಲ್ಲ. ನಾವು ಸತ್ಯವೇದದಲ್ಲಿ ಓದುತ್ತೇವೆ, ದೇವರು ಸಮಾಧಾನಕ್ಕೆ ಕಾರಣ ಹೊರತು ಆತನು ಗಲಿಬಿಲಿಗೆ ಕಾರಣವಲ್ಲ ಎಂಬುದಾಗಿ. ಈಗ ಲೋಕದಲ್ಲಿ ನೋಡುವಾಗ ನಾವು ಅನೇಕ ಒಂದು ಗಲಿಬಿಲಿಗಳನ್ನು ನಾವು ನೋಡುವಂತವರಾಗಿರ್ತೇವೆ. ಒಂದು ವಿಗ್ರಹ ಆರಾಧನೆ ಮಾಡುವಾಗ ಒಂದು ಭಯಂಕರವಾದಂತ ಮ್ಯೂಸಿಕ್ ಅನ್ನು ಹಾಕಿಕೊಳ್ತಾರೆ, ಅಲ್ಲಿ ಕುಣಿದು ಕುಪ್ಪಳಿಸುವಂತವರಾಗಿದ್ದಾರೆ. ಅನೇಕ ಒಂದು ಅದನ್ನು ನೋಡುವಾಗ ಒಂದು ವಿಕಾರವಾದಂತ ಒಂದು ಸನ್ನಿವೇಶ ಅಲ್ಲಿ ಕಾಣಲ್ಪಡುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಹಾಗೆ ಅಲ್ಲಿ ವಿಗ್ರಹವನ್ನು ವಿರೋಧಿಸುವ ಯಹೂದ್ಯರ ಹಣೆಯ ಮೇಲೆ ಗುರುತು ಹಾಕಿಸಲ್ಪಡುವಂತದ್ದಾಗಿದೆ. ಆ ಗುರುತು ಏನೆಂಬುದಾಗಿ ನಾವು ನೋಡುವಾಗ ಅದು ದೇವರ ಕೃಪೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ದೇವರ ಕೃಪೆ ಇರುವಾಗ ಅಲ್ಲಿ ಎಲ್ಲವೂ ಕೂಡ ಸಮಾಧಾನಕರವಾಗಿ ಇರುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ದಂಡಿಸಲು ಹಿರಿಯರು ಮೊದಲುಗೊಂಡು ಹಿರಿಯರು ತನಕ ಎಲ್ಲರೂ ಕೂಡ ದಂಡಿಸಲ್ಪಡುವುದನ್ನು ನಾವು ಕಾಣುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ದೇವರು ಅವರನ್ನು ತಳ್ಳಿ ಬಿಟ್ಟಿದ್ದಾನೆ. ದೇವರು ತಳ್ಳಿದಾಗ ಅವರು ಈ ರೀತಿಯಾದಂತ ಗೊಂದಲಕ್ಕೆ ಒಳಪಡುವುದನ್ನು ನಾವು ಕಾಣುವಂತವರಾಗಿದ್ದೇವೆ. ಇಲ್ಲಿ ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡ್ರು ಮತ್ತು ದೇವರ ಅಲ್ಲಿ ಮಹಿಮೆಯು ಕೂಡ ಹೊರಟು ಹೋಗ್ಬಿಡುವಂತದ್ದಾಗಿದೆ. ಸಂಸೋನನ ಜೀವಿತದಲ್ಲಿ ಕೂಡ ನಾವು ನೋಡುವಂತವರಾಗಿದ್ದೇವೆ. ಆತನಿಗೆ ಒಂದು ಕೂದಲಲ್ಲಿ ದೇವರು ಒಂದು ಆತ್ಮವನ್ನು ಕೊಟ್ಟಿದ್ರು, ದೇವರ ಆತ್ಮವು. ಆ ದೇವರ ಆತ್ಮವಿರುವಾಗ ಆತನು ಒಬ್ಬ ಇಸ್ರಾಯೇಲರ ನಾಯಕನಾಗಿ, ಒಬ್ಬ ಬಲಿಷ್ಠ ಬಲಶಾಲಿಯಾಗಿ ಆತನು ಕೆಲಸವನ್ನು ಮಾಡ್ತಾ ಇದ್ದನು. ಆತನು ಇರುವಾಗ ಆ ಒಂದು ಜನರಿಗೆ ವಿರುದ್ಧವಾಗಿ ಯಾರು ಕೂಡ ಅಲ್ಲಿ ಯುದ್ಧಕ್ಕೆ ಬರ್ತಾ ಇರಲಿಲ್ಲ. ಬಂದ್ರು ಕೂಡ ಅವರು ಸೋತು ಹೋಗುವುದನ್ನು ನಾವು ಸತ್ಯವೇದದಲ್ಲಿ ಓದ್ತಾ ಇದ್ದೇವೆ ಪ್ರಿಯರೇ. ಕಾರಣ ಏನಂದ್ರ ದೇವರ ಆತ್ಮವು ಆತನಲ್ಲಿ ನೆಲೆಗೊಂಡಿತ್ತು ಪ್ರಿಯರೇ. ಆತನು ಕೆಲವು ಇಚ್ಛೆಗಳಿಗೆ ಒಳಪಟ್ಟಾಗ, ಕೆಲವು ಪಾಪದ ಒಂದು ಪ್ರೇರಣೆಗೆ ಒಳಪಟ್ಟಾಗ ಆ ದೇವರ ಆತ್ಮವು ಆತನನ್ನು ಬಿಟ್ಟು ಹೋಯಿತು ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಆತ್ಮನು ಬಿಟ್ಟು ಹೋದಾಗ ಆತನ ಒಂದು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂತಂದ್ರೆ 2 ಕಣ್ಣುಗಳನ್ನು ಕಳೆದುಕೊಂಡನು ಪ್ರಿಯರೇ. ಅಲ್ಲಿ ಫಿಲಿಷ್ಟಿಯರಿಂದ ದಂಡಿಸಲ್ಪಟ್ಟನು. ಇದು ಪಾಪದ ಒಂದು ಕೆಲಸವಾಗಿದೆ. ಆದ್ರೆ ದೇವರ ಆತ್ಮ ಹೇಳುವುದು ಏನಂದ್ರೆ, ಇಲ್ಲಿ ಯೇಸು ಸ್ವಾಮಿಯವರು ಕೂಡ ಒಂದು ಮಾತು ಹೇಳ್ತಾರೆ. ಏನಂದ್ರೆ ಯೋಹಾನ ಸುವಾರ್ತೆಯಲ್ಲಿ ಅದರ 16ನೇ ಅಧ್ಯಾಯದ 13ನೇ ವಚನದಲ್ಲಿ ನೋಡುವಾಗ, ನಾನು ಹೋಗುತ್ತೇನೆ, ಹೋಗಿ ಅಲ್ಲಿ ಒಂದು ಸನ್ನಿವೇಶದಲ್ಲಿ ಶಿಷ್ಯರು ಯೇಸು ಸ್ವಾಮಿ ಹೊರಟು ಹೋಗಿರುವುದನ್ನು ನೋಡಿ ಅವರು ಕಳವಳ ಪಡ್ತಾರೆ ಪ್ರಿಯರೇ. ಆದ್ರೆ ಯೇಸು ಸ್ವಾಮಿ ಅವ್ರು ಹೇಳ್ತಾರೆ ಏನಂದ್ರ, ನಾನು ಹೋಗಿ ಸತ್ಯದ ಆತ್ಮನನ್ನು ನಿಮ್ಮ ಸಂಗಡ ಕಳಿಸಿ ಕೊಡುತ್ತೇನೆ, ಆತನು ಎಲ್ಲ ದಿವಸಗಳ ಕಾಲ ನಿಮ್ಮ ಸಂಗಡ ಇರುವನು. ಎಸ್, ಆ ಆತ್ಮನು ನಮ್ಮ ಜೀವನದಲ್ಲಿರುವಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ, ಸೇವಾ ಕಾರ್ಯಗಳು ಕೂಡ ಸುರಕ್ಷಿತವಾಗಿ ನಡೆಸಿಕೊಂಡು ಹೋಗುವಂತವುಗಳಾಗಿವೆ ಪ್ರಿಯರೇ. ಆತ್ಮವು ಇಲ್ಲದಿದ್ದಾಗ ನಮ್ಮ ಪರಾಕ್ರಮ, ನಮ್ಮ ಬಲ ಯಾವುದು ಅದು ಉಪಯೋಗಕ್ಕೆ ಬರುವುದಿಲ್ಲ. ಪರಾಕ್ರಮದಿಂದ ಅಲ್ಲ, ಬಲದಿಂದ ಅಲ್ಲ, ಅದು ದೇವರ ಆತ್ಮದಿಂದಲೇ ಆಗುವುದು ಎಂಬುದಾಗಿ ಜಕರ್ಯ 4:6 ನಾವು ಓದುವಂತವರಾಗಿದ್ದೇವೆ. ದೇವರ ಆತ್ಮವು ಇರುವಾಗ ನಾವು ದೊಡ್ಡ ದೊಡ್ಡ ಕೆಲಸಗಳನ್ನು, ಕಾರ್ಯಗಳನ್ನು ಮಾಡಲಿಕ್ಕೆ ಆತ್ಮನು ಸಹಾಯ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಅವರು ಹೇಳಿದ್ರು, ಇದುವರೆಗೂ ನಾನು ನಿಮ್ಮ ಸಂಗಡ ಇದ್ದೇನೆ, ನಾನಿನ್ನು ಇರುವುದಿಲ್ಲ, ನಾನು ಬಂದಂತ ಸ್ಥಳಕ್ಕೆ ನಾನು ತಿರುಗಿ ಹೊರಟು ಹೋಗುತ್ತೇನೆ. ಆದ್ರೆ ಯುಗದ ಸಮಾಪ್ತಿಯವರೆಗೂ ಈ ಒಂದು ಆಧಾರ, ಸತ್ಯವೇದ ಆಧಾರವನ್ನು ಇಟ್ಟುಕೊಂಡು ಆಗಿನ ಕಾಲದಲ್ಲಿ ಕೂಡ ದೊಡ್ಡವಾದಂತ ಒಂದು ಸಾಧನೆಯನ್ನು ಸೇವೆ ಜೀವಿತದಲ್ಲಿ ಮಾಡಿದರು ಪ್ರಿಯರೇ. ಡೇವಿಡ್ ಲಿವಿಂಗ್ಸ್ಟನ್ ಎಂಬುದಾಗಿ ಅವರು ಸ್ಕಾಟ್ಲ್ಯಾಂಡ್ ದೇಶವನ್ನು ಬಿಟ್ಟು ಆಫ್ರಿಕಾ ದೇಶಕ್ಕೆ ಬಂದಾಗ ಆ ಒಂದು ಕಪ್ಪು ಜನರ, ಕಪ್ಪು ಖಂಡದಲ್ಲಿ ಅವ್ರು ಯಾವಾಗಲೂ ಒಂದು ಆಧಾರವು ಇದೇ ಆಗಿತ್ತು ಪ್ರಿಯರೇ. ಅಂದ್ರೆ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿನ್ನ ಸಂಗಡ ನಾನು ಇರುತ್ತೇನೆ ಎಂಬುದಾಗಿ ಈ ಒಂದು ವಾಗ್ದಾನವನ್ನು ದೇವರು ಮಾಡಿದಾರಲ್ಲ, ಅವರ ಹೃದಯದಲ್ಲಿ ಯಾವಾಗ್ಲೂ ಈ ವಾಕ್ಯ ಇರ್ತಾ ಇತ್ತು ಪ್ರಿಯರೇ. ಈ ಒಂದು ಆಧಾರದ ಮೇಲೆ ಅವರು ಕಾಡು ಮೇಡುಗಳಲ್ಲಿ, ಗುಡ್ಡಗಳಲ್ಲಿ, ಆ ಒಂದು ಬುಡಕಟ್ಟಿನ ಜನರ ಮಧ್ಯದಲ್ಲಿ ಹಾದು ಹೋಗುವಾಗ ಯಾವುದಕ್ಕೂ ಭಯಪಡ್ತಾ ಇರಲಿಲ್ಲ. ಯಾಕಂದ್ರು ಯುಗದ ಸಮಾಪ್ತಿಯವರೆಗೂ ದೇವರು ನನ್ನ ಸಂಗಡ ಇರುತ್ತಾನೆ.
ಒಂದು ದಿನ ಒಬ್ಬ ವ್ಯಕ್ತಿ ಬಂದು ಅವರನ್ನು ಕೇಳಿದ್ರು, ನೀವಿಂತ ಒಂದು ಬಲವಾದ ಸೇವೆಯನ್ನು ಮಾಡಲಿಕ್ಕೆ ಕಾರಣ ಏನೆಂಬುದಾಗಿ ಹೇಳಿದಾಗ ಅವ್ರ ಈ ವಾಕ್ಯವನ್ನು ಹೇಳಿದ್ರು. ಅಂದ್ರೆ ಈಗ ಒಂದು ಯಾರಾದ್ರೂ ಗಣ್ಯ ವ್ಯಕ್ತಿಗಳ ಒಂದು ಮಾತನ್ನು ಹೇಳಿದಾಗ ನಾವು ಅದಕ್ಕೆ ಎಷ್ಟು ಅಭಯವನ್ನು ಕೊಟ್ಟು ಕೇಳ್ತಾ ಇರ್ತೀವಿ, ಅದನ್ನು ಲಕ್ಷಿಸುತ್ತೇವೆ, ಮತ್ತೆ ಅದರಂತೆ ನಾವು ನಡೆಯಲು ಪ್ರಾರಂಭಿಸುತ್ತೇವಲ್ಲ. ನಮ್ಮ ದೇವಾದಿ ದೇವನು ಕೊಟ್ಟಿರುವಂತ ವಾಗ್ದಾನ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿರುವಂತದ್ದು, ನಾವ್ಯಾಕೆ ಅದರಂತೆ ಜೀವಿಸಬಾರದು ಎಂಬುದಾಗಿ ಅವರು ಉತ್ತರವನ್ನು ಕೊಡ್ತಾ ಇದ್ರು. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈ ಒಂದು ಅಧ್ಯಾಯದಲ್ಲಿ ಕಂಡು ಬರುವಂತ ಒಂದು ತಾತ್ಪರ್ಯವು ಇದಾಗಿದೆ. ಅಲ್ಲಿ ನಾವು ನೋಡುವಾಗ ದೇವರ ತೀರ್ಪು ಯಾವಾಗಲೂ ಪರಿಶುದ್ಧ ಸ್ಥಳದಿಂದಲೇ ಪ್ರಾರಂಭವಾಗುವುದನ್ನು ನಾವು ನೋಡುತ್ತೇವೆ. ಎರಡನೇದಾಗಿ, ದೇವರ ಆಲಯದಲ್ಲಿ ಸೇವೆ ಮಾಡುತ್ತಿದ್ದ ಇಸ್ರೇಲ್ ಹಿರಿಯರು ನ್ಯಾಯ ತೀರ್ಪಿನಿಂದ ಅಲ್ಲಿ ಕೊಲ್ಲಲ್ಪಡುವುದನ್ನು ನಾವು ನೋಡುತ್ತೇವೆ. ಈ ದಿನಗಳಲ್ಲಿ ದೇವರ ಚಿತ್ತವನ್ನು ತಿಳಿಸುವ ಜವಾಬ್ದಾರಿ ಉಳ್ಳವರೆಲ್ಲರೂ ಎಲ್ಲರಿಗೂ ಇದು ಅನ್ವಯಿಸುವಂತದ್ದಾಗಿದೆ. ಅಲ್ಲಿ ಪ್ರತಿಯೊಬ್ಬ ಸಭಾಪಾಲಕರು, ತಂದೆ ತಾಯಿಗಳು, ರಾಜಕೀಯ ನಾಯಕರು ಎಲ್ಲರೂ ತಮ್ಮ ನಾಯಕತ್ವದಿಂದ ಜವಾಬ್ದಾರಿ ಉಳ್ಳವರಾಗಿರುತ್ತಾರೆ. ಒಂದು ವೇಳೆ ಜವಾಬ್ದಾರಿ ಉಳ್ಳವರಾಗಿದ್ದರೆ ಅದು ನಮಗೆ ಸೇಫ್ ಪ್ರಿಯರೇ. ನಮಗೆ ಕೊಡಲ್ಪಟ್ಟಂತ ಜವಾಬ್ದಾರಿಗಳಲ್ಲಿ ನಾವು ಪರಿಪೂರ್ಣತೆ ಉಳ್ಳವರಾಗಿರುವಾಗ ಅದು ದೇವರ ಆಶೀರ್ವಾದ ನಮಗೆ ಸಿಗುವಂತದ್ದಾಗಿದೆ. ಅದು ಅನೇಕ ಜನರಿಗೆ ಒಂದು ಆಶ್ರಯದಾಯಕವಾಗಿರುವಂತದ್ದಾಗಿದೆ. ಇಲ್ಲ, ಅದು ಒಂದು ವೇಳೆ ವಿಫಲವಾದರೆ ಈ ರೀತಿಯಾದಂತ ಒಂದು ಪರಿತಾಪಗಳನ್ನು ನಾವು ಅನುಭವಿಸಬೇಕಾಗುವಂತದ್ದಾಗಿದೆ. ಪಾಪವು ಎಲ್ಲಿ ಇರುತ್ತದೋ ಅಲ್ಲಿ ದೇವರ ಪ್ರಸನ್ನತೆ ಇರುವುದಿಲ್ಲ. ಇದೇ ಈ ಒಂದು ಅಧ್ಯಾಯದ ಮುಖ್ಯವಾದಂತ ಒಂದು ತಾತ್ಪರ್ಯವಾಗಿದೆ ಪ್ರಿಯರೇ. ಅದು ಅಲ್ಲಿದ್ದಾನೇ ಪ್ರಾರಂಭವಾಗುವಂತದ್ದಾಗಿದೆ. ನೋಡ್ರಿ, ಅದುವರೆಗೂ ಆ ಒಂದು ದೇವಾಲಯದಲ್ಲಿ ಪರಿಶುದ್ಧತೆ ಇತ್ತು. ಆ ದೇವರ ಆತ್ಮ ಇರುವಾಗ ಎಲ್ಲವೂ ಕೂಡ ಅಲ್ಲಿ ಸುರಕ್ಷಿತವಾಗಿರ್ತಾ ಇದ್ವು. ಮೊದಲು ಹೇಳಿದ ಹಾಗೆ, ಯಾವಾಗ ಅಲ್ಲಿ ಈ ರೀತಿಯಾದಂತ ಕಾರ್ಯಗಳು ಅಲ್ಲಿ ಪ್ರವೇಶವಾಗ್ತಾವೋ ಅಲ್ಲಿ ದೇವರ ಆತ್ಮ ಹೊರಟು ಹೋದ ಮೇಲೆ ನಾವು ಕಷ್ಟಪಡುವಂತ ಒಂದು ಸನ್ನಿವೇಶ ಬರುವಂತದ್ದಾಗಿದೆ. ಯಾವಾಗಲೂ ಪಾಪವು ಪಾಪವೇ. ಒಬ್ಬ ಭಕ್ತನು ಹೀಗೆ ಬರೀತಾನೆ, ಏನಂದ್ರ ಪ್ರತಿನಿತ್ಯವೂ ಕೂಡ ನಾವು ಲೋಕದ ಪಾಲಿಗೆ ಸಾಯಲ್ಪಡಬೇಕು. ಪ್ರತಿನಿತ್ಯವೂ ಪ್ರಿಯರೇ, ಒಂದು ದಿವಸವಲ್ಲ, 2 ದಿವಸವಲ್ಲ, ಪ್ರತಿನಿತ್ಯವೂ ನಾವು ಲೋಕದ ಪಾಲಿಗೆ ಸತ್ತವರಾಗಿರಬೇಕು. ಈಗ ತಂದೆ ತಾಯಿಗಳ ಉದಾಹರಣೆಯಾಗಿ, ತಂದೆ ತಾಯಿಗಳ ಮಾತನ್ನು ಮಕ್ಕಳು ಕೇಳದೆ ಇರುವಾಗ ಆ ಮಕ್ಕಳು ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಿದಾಗ ಅವರು ಒಂದು ಮಾತನ್ನು ಹೇಳ್ತಾರೆ ಪ್ರಿಯರ. ಆ ಮಾತು ಏನೆಂಬುದಾಗಿ ನಾವು ನೋಡುವಾಗ ಅಲ್ಲಿ ಅವನು ಸತ್ತಾದ್ರೂ ಹೋಗುವಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಇವನು ಯಾಕರ ಈ ಒಂದು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಾನಪ್ಪ, ಒಂದು ವೇಳೆ ಸತ್ತಾದ್ರೂ ಹೋಗ್ಬೋದಾ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಅಷ್ಟು ಅವ್ರ ಮನಸ್ಸು ಬೇಜಾರಾಗಿರ್ತೈತೆ ಪ್ರಿಯರು. ಇದರಿಂದ ನಾವು ಏನು ಕಲಿತುಕೊಳ್ತೇವೆ ಎಂಬುದಾಗಿ ನಾವು ನೋಡುವಾಗ, ದೇವರಿಗೆ ಒಂದು ಭಾವೋದ್ರೇಕಗಳು ಆದಾಗ, ದೇವರಿಗೆ ಸಹಿಸಲಾರದಂತ ಕೋಪಗಳು ಬಂದಾಗ ಮನುಷ್ಯರನ್ನು ಆತನು ಒಂದು ಸೈತಾನನ ಕೈಗೆ ಅಥವಾ ಒಂದು ಎದುರಾಳಿ ಕೈಗೆ ಒಪ್ಪಿಸಲ್ಪಡುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಪ್ರತಿನಿತ್ಯವೂ ನಾವು ಲೋಕದ ಪಾಲಿಗೆ ಸಾಯುವಾಗ, ನಾವು ಕರ್ತನ ಕಡೆಗೆ ನಮ್ಮ ಮುಖ ಮಾಡುವಾಗ ಅದು ನಮಗೆ ಸುರಕ್ಷಿತವಾಗಿ ಇರುವಂತದ್ದಾಗಿದೆ. ಪಾಪವು ಏನ್ ಮಾಡ್ತೈತೆ ಅಂದ್ರೆ ದೇವರಿಗೂ ನಮಗೆ ಇರುವಂತ ಒಂದು ಸಂಬಂಧವನ್ನು ಕೆಡಿಸಿ ಹಾಕುವಂತದ್ದಾಗಿದೆ. ಆ ಶಾಪವು ಪಾಪವು ಆ ಒಂದು ನಮ್ಮ ಜೀವನದಲ್ಲಿ ಬಂದಾಗ ಅಲ್ಲಿ ದೇವರ ಪ್ರಸನ್ನತೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಆಗ ಏನ್ ಮಾಡ್ತೀವಿ ಅಂದ್ರೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಅಷ್ಟು ಅದು ಪರಿಪೂರ್ಣವಾಗಿ ಇರುವುದಿಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಇಲ್ಲಿ ಮುಂದೆ ನಾವು ನೋಡುವಾಗ ನ್ಯಾಯ ತೀರ್ಪಿನಲ್ಲಿ ದುಃಖಕರವಾದ ಅನೇಕ ಫಲಗಳನ್ನು ನಾವು ಅನುಭವಿಸಬೇಕಾಗುವಂತದ್ದಾಗಿದೆ. ದೇವರ ಪ್ರಸನ್ನತೆಯನ್ನು ಕಳೆದುಕೊಳ್ಳುತ್ತೇವೆ. ಇಲ್ಲಿ ಎಹೆಜ್ಕೇಲ 10 ಅಲ್ಲಿ 18ನೇ ವಚನಗಳಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ದೇವರ ಮಹಿಮೆ ತೆಗೆದು ಹಾಕಲ್ಪಟ್ಟಿತ್ತು ಎಂಬುದಾಗಿ. ಅಲ್ಲಿ ಕೆರೋಬಿಗಳು ಬಂದು ಅಲ್ಲಿ ವಸ್ತಲಿ ಮೇಲೆ ಹೋಗಿ ಕುಂತಿತ್ತಂದ್ರೆ ಆ ಒಂದು ಡೋರು ಆ ತಳಭಾಗದಲ್ಲಿ ದೇವರ ಆತ್ಮ ಹೋಗಿ ಕುಂತುಕೊಂಡಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅಲ್ಲಿ ಪ್ರಕಾಶವನ್ನು ಹೊಳೆಯುವ ಒಂದು ಸ್ಥಳವಿದೆ. ಅಲ್ಪಸಂಖ್ಯಾತರಾದ ಕೆಲವರು ಕೃಪೆಯಿಂದ ಬಿದ್ದು ತಮ್ಮ ದುಷ್ಟ ಕೃತ್ಯಗಳಿಗಾಗಿ ಮರೆಯಿಡುತ್ತಾ ಇದ್ದಾರೆ ಪ್ರಿಯರೇ. ಅವರು ಇಸ್ರಾಯೇಲರ ಅಸಹಾಯ ಸಂಗತಿಗಳಿಗಾಗಿ
ಕೂಗುತ್ತಿದ್ದಾರೆ. ದೇವರು ಅವರನ್ನು ರಕ್ಷಿಸುವುದಕ್ಕಾಗಿ ವಾಗ್ದಾನ ಮಾಡುತ್ತಾನೆ. ದೇವರು ಯೆಜ್ಕೇಲನ ಮೂಲಕ ಅವರು ಹಣೆಯ ಮೇಲೆ ಒಂದು ಗುರುತನ್ನು ಇಟ್ಟಿದ್ದಾನೆ. ಅಲ್ಲಿ ಒಂದು ಭಾಗದವರು ಅಂದ್ರೆ ಆ ಒಂದು ಉಳಿದಂತ ಜನರು ಅಲ್ಲಿ ದೇವರಿಗಾಗಿ ಮರೆ ಇಡ್ತಾ ಇದ್ದಾರೆ ಪ್ರಿಯರೇ. ದೇವರೇ ನಮ್ಮನ್ನು ಬಿಡುಗಡೆ ಮಾಡು ಎಂಬುದಾಗಿ ಮರೆ ಇಡ್ತಾ ಇದ್ದಾರೆ. ಆವಾಗ ಯೆಜ್ಕೇಲ ಏನ್ ಮಾಡ್ತಾನೆ ಅಂದ್ರೆ ಒಂದು ಅವರ ಹಣೆ ಮೇಲೆ ಒಂದು ಗುರುತನ್ನು ಇಡ್ತಾ ಇದ್ದಾರೆ ಪ್ರಿಯರೇ. ಆ ಗುರುತು ಕೃಪೆಗೆ ಹೋಲಿಕೆಯಾಗಿದೆ. ಇವತ್ತು ಅನೀತಿಯಲ್ಲಿ ತುಂಬಿದಂತ ಮಾನವ ಕುಲ, ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಂತ ಮನುಷ್ಯ ಕುಲ, ಅದಕ್ಕೆ ಪರಿಹಾರವೇ ಇಲ್ಲ ಎಂಬುದಾಗಿ ನಮ್ಮ ಕರ್ತನಾದ ದೇವರು ಒಂದು ದೊಡ್ಡ ಕಾರ್ಯವನ್ನು ಮಾಡಿ ತನ್ನ ಕುಮಾರನನ್ನೇ ಈ ಲೋಕಕ್ಕೆ ಕಳಿಸಿಕೊಟ್ಟನು ಪ್ರಿಯರೇ. ಅದನ್ನು ಒಂದು ವರವಾಗಿ ನಮಗೆ ಕೊಟ್ಟನು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಓದುತ್ತೇವೆ. ವರದ ಮಗನು ನಮಗೆ ದೊರೆತನು ಎಂಬುದಾಗಿ. ಅದಕ್ಕೆ ಯಾವ ಬೆಲೆ ಕೂಡ ಕಟ್ಟಲಿಕ್ಕೆ ನಮ್ಮಿಂದ ಆಗುವುದಿಲ್ಲ. ಒಂದು ವೇಳೆ ಬೆಲೆ ಕೊಟ್ಟು ಕೊಂಡುಕೊಳ್ಳುವುದಾಗಿದ್ರೆ ಅದು ಆಗುತ್ತಿರಲಿಲ್ಲ ಪ್ರಿಯರೇ. ಅದು ಉಚಿತವಾಗಿ ಕೊಡಲ್ಪಟ್ಟಂತ ಒಂದು ವರ, ಕೃಪೆ. ಆ ವರದಿಂದ ಆತನನ್ನು ಯಾರು ಸ್ವೀಕರಿಸಿಕೊಳ್ಳುತ್ತೇವೋ, ಆತನನ್ನು ಯಾರು ನಮ್ಮ ಜೀವಿತದಲ್ಲಿ ಸ್ವಾಗತಿಸುತ್ತೇವೋ, ಅವರಲ್ಲಿ ನಿತ್ಯ ನಿರಂತರವಾಗಿ ನೆಲೆಗೊಂಡಿರುವ ಆತ್ಮವೇ ಸತ್ಯದ ಆತ್ಮವು ಎಂಬುದಾಗಿ ವೇದವು ಘೋಷಿಸುವಂತದ್ದಾಗಿದೆ. ಕ್ರಿಸ್ತನಲ್ಲಿ ಪ್ರೀತಿ ಉಳ್ಳ ಪ್ರಿಯರೇ, ಮತ್ತೆ ಅದು ದೇವರ ಪ್ರೀತಿ, ದೇವರ ಪ್ರೇಮ ಎಂಬುದಾಗಿ ನಾವು ನೋಡುತ್ತೇವೆ. ಆ ಪ್ರೇಮವು ಲೋಕದ ಮೇಲೆ ಎಷ್ಟೋ ಅಪಾರವಾಗಿರುವಂತದ್ದಾಗಿದೆ. ಅದು ಬಡವರಿಗೂ, ದೀನರಿಗೂ, ದಲಿತರಿಗೂ ಅದು ವರವಾಗಿರುವಂತದ್ದಾಗಿದೆ ಪ್ರಿಯರೇ. ಬಡವರಾದ ನಾವು, ಧಿಕ್ಕರಿಸಲ್ಪಟ್ಟಂತ ನಾವು, ತಳ್ಳಲ್ಪಟ್ಟಂತ ನಾವು, ಲೋಕದ ಪಾಲಿಗೆ ಸತ್ತು ಹೋಗಿರುವಂತ ನಮಗೆ ದೇವರ ಒಂದು ಕೃಪೆಯನ್ನು ಅವರ ಹಣೆಯ ಮೇಲೆ ಇಟ್ಟನು. ಆ ಕೃಪೆಯಿಂದ ಅವರು ಬಿಡುಗಡೆ ಹೊಂದಲಿಕ್ಕೆ ಒಂದು ಮಾರ್ಗವಾಗಿರುವಂತದ್ದಾಗಿದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ಪ್ರಿಯರೇ, ಇಲ್ಲಿ ಮುಂದುವರಿಸಿ ನಾವು ನೋಡುವಾಗ ಅಸಹಾಯ ಸಂಗತಿಗಳಿಗಾಗಿ ಕೂಗುತ್ತಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಆತನು ಅವರನ್ನು ದಾನಿಯೇಲನಂತ ಜಲವುಳ್ಳ ಜನಶೇಷವಾಗಿ ಎಬ್ಬಿಸುತ್ತಿದ್ದಾನೆ. ಸಭೆ ಮತ್ತು ಲೋಕದ ನ್ಯಾಯ ತೀರ್ಪು ನಿಶ್ಚಯವಾಗಿ ಬರಲಿದೆ. ಆದುದರಿಂದ ಆತನ ನಿಜವಾದ ಸೇವಕರಾಗಿ ಆ ಗುರುತನ್ನು ಹಾಕಿಸಿಕೊಳ್ಳುವುದು ಅಗತ್ಯವಾಗಿರ್ತಾ ಇದೆ. ಇವತ್ತು ನಾವು ನೀವುಗಳು ಕೂಡ ಯೇಸು ಕ್ರಿಸ್ತನ ಒಂದು ಗುರುತಿಗೆ ಸಂಕೇತವಾಗಿದ್ದೇವೆ. ನಾವು ಅನೇಕರು ಕ್ರೈಸ್ತನ ಹೆಸರನ್ನು ಹೇಳುವುದಕ್ಕೆ ನಾವು ಈ ದಿನಗಳಲ್ಲಿ ಭಯಪಡ್ತಾ ಇದ್ದೇವೆ ಪ್ರಿಯರೇ. ಯಾರಾದ್ರೂ ನೀವು ಕ್ರೈಸ್ತರ ಎಂಬುದಾಗಿ ಹೇಳಿದಾಗ ನಮ್ಮ ಉಸಿರೇ ನಿಂತೋಗಿರ್ತೈತೆ ಅಲ್ಲಿ. ಅವ್ರಿಗೆ ಯಾವ ರೀತಿ ಒಂದು ಉತ್ತರ ಕೊಡ್ಬೇಕೆಂಬುದಾಗ, ಆದ್ರೂ ದೇವ್ರ ವಾಕ್ಯ ಹೇಳುವಂಥದ್ದು ಏನಂದ್ರೆ, ನೀನು ಭಯಪಡಬೇಡ ಎಂಬುದಾಗಿ ಹೇಳ್ತಾ ಇದ್ದಾನೆ ದೇವರು. ನೀವು ಯಾರು ಭಯಪಡಬೇಡ್ರಿ, ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇವತ್ತು ಸಭಾಪಾಲಕರು, ಸೇವಕರು, ಸಹಸೇವಕರಾದಂತ ನಾವು ದೇವರ ವಿಷಯವನ್ನು ಹೇಳುವುದಕ್ಕೆ, ದೇವರನ್ನು ಸುವಾರ್ತೆಯನ್ನು ಸಾರುವುದಕ್ಕೆ ಯಾವತ್ತೂ ಭಯ ಪಡಬಾರದು ಎಂಬುದಾಗಿ ದೇವರ ವಾಕ್ಯವು ನಮಗೆ ಪ್ರಬೋಧಿಸುವಂತದ್ದಾಗಿದೆ. ಒಬ್ಬ ರಾಜನು ಏನ್ ಮಾಡಿದ್ನಂದ್ರ, ಒಂದು ಮರಳು ಗಾಡಿನಲ್ಲಿ ನಡೆದು ಹೋಗ್ತಾ ಇದ್ದ ಪ್ರಿಯರೇ. ತನ್ನ ಕುಟುಂಬವನ್ನು ಕರೆದುಕೊಂಡು ಹೋಗ್ತಾ ಇರುವಾಗ ಅಲ್ಲಿ ದಾರಿ ತಪ್ಪಿ ಏನಾಗ್ಬಿಡ್ತು ಅಂದ್ರೆ ಅವರು ಬೇರೆ ಕಡೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಭಯಂಕರವಾದಂತ ಒಂದು ಬಿಸಿಲಿನ ಶಾಖದಿಂದ ಅವರಿಗೆ ನೀರೇ ಸಿಗಲ ಇಲ್ಲ, ಕುಡಿಲಿಕ್ಕೆ ನೀರು ಸಿಗದೆ ಇರುವಂತ ಪರಿತಾಪದಲ್ಲಿ ಅವರು ಆ ಕಡೆ ಈ ಕಡೆ ಓಡಾಡಿ ಆ ಒಂದು ಮರಳು ಗಾಡಿನಲ್ಲಿ ಅಲಿಯುತ್ತಾ ಇರುವಾಗ ಪ್ರಿಯರು ಏನಾಯ್ತಂದ್ರೆ, ಅಲ್ಲಿ ಒಬ್ಬ ರಾಜನಿಗೆ ಅಸಿಸ್ಟೆಂಟ್ ಆಗಿ ಮಂತ್ರಿ ಇದ್ದ. ಮಂತ್ರಿ, ಬುದ್ಧಿವಂತನಾದ ಮಂತ್ರಿ ಏನ್ ಮಾಡಿದ್ನಂದ್ರ, ತನ್ನಲ್ಲಿರುವಂತ ಜಿಂಕಿಯನ್ನು ಹೊರಗಡೆ ಬಿಟ್ಟಾಗ ಜಿಂಕಿ ಆ ಕಡೆ ಈ ಕಡೆ ಅದು ದಿಕ್ಕನ್ನು ಪರಿಶೋಧನೆ ಮಾಡಿ ಅದು ನೀರಿನ ಒಂದು ಜರಿ ಇರುವಂತ ಕಡೆಗೆ ಅವರನ್ನು ಕರೆದುಕೊಂಡು ಹೋಯ್ತೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆ ಒಂದು ಜಿಂಕಿಯ ವಿಶೇಷತೆ ಏನಂದ್ರ, ಅದು ನೀರಿನ ಒಂದು ವಾಸನೆ ಹಿಡಿಯುವಂತ ಒಂದು ಸಾಮರ್ಥ್ಯವನ್ನು ಅದಕ್ಕೆ ದೇವರು ಸೃಷ್ಟಿಸಿದ್ದಾನೆ ಪ್ರಿಯರೇ. ಅದೇ ಪ್ರಕಾರವಾಗಿ ಜಿಂಕಿ ಆಗಿರಬೇಕು. ಅದರ ಜೀವವನ್ನು ಉಂಟು ಮಾಡುವ ಜೀವ ಜಲದ ಮೂಲಕ ಜನರ ದಾಹವನ್ನು ತೀರಿಸಿಕೊಳ್ಳಬೇಕು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದೇ ತರವಾಗಿ ಇದರಿಂದ ಒಂದು ಏನು ನಾವು ಕಲಿತುಕೊಳ್ಳುತ್ತೇವೆ ಎಂಬುದಾಗಿ ನೋಡುವಾಗ, ದೇವರು ನಮಗೊಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ವರಗಳು ಎಂಬುದಾಗಿ ಪೌಲನು ಘೋಷಿಸುವಂತವನಾಗಿದ್ದಾನೆ ಪ್ರಿಯರು. ಪ್ರತಿಯೊಬ್ಬರಿಗೂ ಒಂದೊಂದು ವರ.
ಆಡುವುದು ಒಂದು ವರ, ಓದುವುದು ಒಂದು ವರ, ಅದನ್ನು ಪ್ರಸಂಗಿಸುವುದು ಒಂದು ವರ. ಪ್ರತಿಯೊಬ್ಬರಿಗೂ ಒಂದು ವರವನ್ನು ದೇವರು ಕೊಟ್ಟಿದ್ದಾನೆ. ಅದನ್ನು ನಾವು ಗ್ರಹಿಸಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಮೆಲುಕು ಹಾಕಿ ಕೆಲವು ರಹಸ್ಯಗಳನ್ನು ಸತ್ಯವೇದದಿಂದ ನಾವು ತಿಳಿದುಕೊಳ್ಳುವುದೇ ಈ ಒಂದು ಜಿಂಕೆಯ ಸ್ವಭಾವದಂತೆ ನಮಗಿರಬೇಕು ಪ್ರಿಯರು. ಯಾವುದು ಸತ್ಯವು ಯಾವುದು ಮಾನ್ಯವು ಎಂಬುದಾಗಿ ನೀವು ತಿಳಿದುಕೊಳ್ಳ್ರಿ ಎಂಬುದಾಗಿ ಯೇಸು ಸ್ವಾಮಿಯವರು ಕಲಿಸಿಕೊಡುವಂತವರಾಗಿದ್ದಾರೆ ಪ್ರಿಯರು. ಅದೇ ಪ್ರಕಾರವಾಗಿ ಅನೇಕ ರಹಸ್ಯವಾಗಿರುವಂತ ಜನರ ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು, ಪಾಪಗಳು, ಶಾಪಗಳು ಈ ರೀತಿ ತುಂಬಿರುವಾಗ ಇವನ್ನು ಪರಿಶೋಧಿಸುವಂತ ವರವು ದೇವರು ನಮಗೆ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು ಪ್ರಿಯರೇ. ಹಾಗಾಗುವಂತೆ ತಂದೆಯಾದ ದೇವರು ಮುಂದೆ ಬರಲಿರುವಂತ ಆ ಒಂದು ನ್ಯಾಯ ತೀರ್ಪಿನಿಂದ ನಮ್ಮೆಲ್ಲರನ್ನು ಒಂದು ತಪ್ಪಿಸಿ ರಕ್ಷಿಸಿ ಕಾಪಾಡಲೆಂಬುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು, ಕೃಪಾಳವು, ದಯಾಳವಾಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀನು ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ ಸ್ವಾಮಿ. ವಿಶೇಷವಾಗಿ ದೇವರೇ, ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆಗಾಗಿ, ನಮ್ಮ ಸಂಸ್ಥೆಯ ನಿರ್ದೇಶಕರಿಗಾಗಿ, ಅವರ ಕುಟುಂಬಕ್ಕಾಗಿ, ಎಲ್ಲಾ ಒಂದು ಸಭಾ ಪಾಲಕರಿಗಾಗಿ, ಎಲ್ಲಾ ಸಭಿಕರಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂತವರಾಗಿದ್ದೇವೆ. ಕರ್ತನೆ, ನಿನ್ನ ಕರುಣೆ, ನಿನ್ನ ಕೃಪೆ ನಮ್ಮೊಂದಿಗೆ ಇರಲಿ ಸ್ವಾಮಿ. ಕರುಣಾಳ ಪ್ರಭುವೇ, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವ ಒಳ್ಳೆಯ ತಂದೆಯೇ, ಯಾವಾಗಲೂ ಕೋಳಿ ಮರಿಯಂತೆ ನಮ್ಮನ್ನು ರೆಕ್ಕೆಗಳಲ್ಲಿ ಒದಗಿಸಿ ಕಾದು ನಡೆಸುವ ಒಂದು ಒಳ್ಳೆಯ ಪೋಷಕನೇ, ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ಅಪ್ಪ, ನಮ್ಮ ಸಂಸ್ಥೆಯನ್ನು ಸ್ವಾಮಿ ನೀನು ವಿಶೇಷವಾದ ರೀತಿಯಿಂದ ಆಶೀರ್ವದಿಸಿ ಬಲಪಡಿಸಿ ನಡೆಸು. ಈ ಕ್ರಿಸ್ಮಸ್ ಅಲ್ಲಿ ಮಾಡುವಂತ ಎಲ್ಲಾ ಕಾರ್ಯಕ್ರಮಗಳನ್ನು ಪ್ರತಿಯೊಂದನ್ನು ಕೂಡ ಸ್ವಾಮಿ ನೀನು ಕರುಣಿಸಿ ಸಮಾಧಾನದಿಂದ ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೇನೆ. ಕರ್ತನೆ, ಈ ದಿನ ಹೋಗುವಾಗ ಬರುವಾಗಲೂ ಸ್ವಾಮಿ, ಕೂತುಕೊಳ್ಳುವಾಗಲೂ ನಿಂತುಕೊಳ್ಳುವಾಗಲೂ ಅದು ಕೂಡ ನಿನ್ನ ಲೆಕ್ಕದಲ್ಲಿ ಎಣಿಕೆ ಆಗಿದೆ ಸ್ವಾಮಿ. ಇರುವುದರಿಂದ ಕರ್ತನೆ, ಈ ದಿನವು ಮಾಡುವ ಎಲ್ಲಾ ಒಂದು ಸೇವೆ ಕಾರ್ಯಗಳನ್ನು ಸ್ವಾಮಿ, ಕೆಲಸ ಕಾರ್ಯಗಳನ್ನು ಪ್ರತಿಯೊಂದನ್ನು ನೀನು ಆಶೀರ್ವದಿಸಿ ನಿನ್ನ ಬಲದಿಂದ ತುಂಬಿಸಿ ನಡೆಸಿ. ನಾವು ಏನೇ ಮಾಡಿದರೂ ನಿನ್ನ ಚಿತ್ತದ ಹಾಗೆ ಇರಲಿ ಸ್ವಾಮಿ. ಪರಮ ತಂದೆಯ ದೇವರೇ, ನಿನ್ನ ಚಿತ್ತ ಮೀರಿ ನಾವು ಹೋಗಬಾರದು ಕರ್ತನೆ, ಅದು ಪಾಪವಾಗಿರುವಂಥದ್ದಾಗಿದೆ ಕರ್ತನೆ. ಇಂಥ ಒಂದು ಪಾಪದ ದಂಡನೆಯಿಂದ ತಪ್ಪಿಸಿಕೊಂಡು ನಮ್ಮನ್ನು ಸಂರಕ್ಷಿಸಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತ್ಯಂತ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್.